ವೀಕ್ಷಕರೇ, ನಾವಿವತ್ತಿದ್ದೀವಿ ಗಿಲ್ಲಿ ಊರಲ್ಲಿ ನಿಜವಾಗ್ಲೂ ಕೂಡ ಹಳ್ಳಿಯ ಸಂಪ್ರದಾಯ ಇನ್ನೂ ಎಷ್ಟು ಉಳಿದಿದೆ ಅಂದರೆ, ಎಷ್ಟೇ ಟಿ ವಿ ಮಾಧ್ಯಮ ಬಂದಿರೂ ಕೂಡ ಎಷ್ಟು ಜನ ಸೇರಿದರೆ ಇವತ್ತು ಸಂಕ್ರಾಂತಿ ಕಿಚ್ಚಾಯಿಸೋದಕ್ಕೆ. ಅಂದರೆ ಪ್ರಾಣಿಗಳಿಗೆ, ಹಸುಗಳಿಗೆ ಮೂಲ ರೈತನಿಗೆ ಅತಿ ಮುಖ್ಯವಾದಂಥದ್ದು ಅಂದರೆ ಹಸುಗಳು. ಆ ಹಸುಗಳನ್ನ ಕಿಚ್ಚಾಯಿಸೋದಕ್ಕೆ ಎಷ್ಟು ಜನ ಸೇರಿದ್ದಾರೆ ಅಂದರೆ 1000ಕ್ಕೂ ಹೆಚ್ಚು ಜನ ಸೇರಿದ್ದಾರೆ. ಈಗ ತರಕ್ ತಗೊಬಂದು ಬೆಂಕಿ ಹಾಕ್ತಿದ್ದಾರೆ. ಏನೇನೆಲ್ಲ ನಡೀತಿದೆ ನೋಡೋಣ. ಇವತ್ತು ಗಿಲ್ಲಿ ನಟ ಇಲ್ಲ, ಆದರೆ ಗಿಲ್ಲಿ ನಟನ ಪರವಾಗಿ ತುಂಬ ಜನ ಇಡೀ ಊರೂರೇ ಬಂದಿದೆ. ನೋಡೋಣ ಇವತ್ತು ಇಲ್ಲಿ ಏನೇನಾಗುತ್ತೆ ಎಲ್ಲ ನೋಡೋಣ, ತೋರಿಸೋಣ ಬನ್ನಿ. ಬಿಡೋಣ ಇರೋಣ. ಒಂದು 10 ನಿಮಿಷ ಅದೊಂದು ಸನ್ಮಾನ ಮಾಡ್ಕೊಂಡು ಸೇಟ್ ಮೇಲೆ ಆಚೆ ಕೊಡ್ಕೊಂಡು ನೀನೇ ಹೊಡ್ಕೊಂಡು ಹೋಗ್ಬ ಇವ್ರು ಹಾಚ್ಕೊಂಡು ಇದೊಂದು ಇದಾಗೋಲ್ಲ, ಇದೊಂದು ಪೌರು ಸನ್ಮಾನ ಮಾಡಿದ್ರೆ ನೀನು ಹೊಡ್ಕೋಬೇಕು, ಹಾಕೋದಿಲ್ಲ. ಸರಿಯಾ? ಮೇಲಕ್ಕೆ ಹೋಗ್ರು. ಅದು ಸರಿಯಾ ಸರ್? ನಮಸ್ತೆ ಸರ್. ನಮಸ್ಕಾರ. ತಮ್ಮ ಹೆಸರು ಸರ್? ನಾಗರಾಜು ಅಂತ. ಗಿಲ್ಲಿ ಅವ್ರ ಊರವ್ರೆ? ಹೌದು ಸರ್. ಸರ್, ಗಿಲ್ಲಿ ಅವ್ರ ಊರಲ್ಲಿ ಇವತ್ತು ಸಂಭ್ರಮ. ಇಡೀ ಕರ್ನಾಟಕದ ಒಂದು ಕಡೆ ಆದ್ರೆ ಗಿಲ್ಲಿ ಅವ್ರ ಊರ್ಗ ಸಂಕ್ರಾಂತಿನೇ ಒಂಥರ ವಿಶೇಷ. ನೋಡಿದ್ರಿಲ್ಲ ಸರ್? ನೋಡಿದಾಗ ಎಷ್ಟು ಜನ ಸೇರಿತ್ತು. ಗಿಲ್ಲಿ ಅನ್ನೋ ಉದ್ದೇಶಕ್ಕೆ ಆತರ ಮಾಡಿದ್ರು ಸರ್ ನಾವು. ಇಷ್ಟು ಜನ ಸೇರಿದ್ರು? ಹೌದು ಸರ್. ಇಷ್ಟೊಂದು ಜನ ಏನ್ ಸೇರ್ತಿರ್ಲಿಲ್ಲ. ಈ ಸಾರಿ ಗಿಲ್ಲಿ ಅಂತ ಈ ಬೋರ್ಡು, ಇದು ಮಾವನ್ ತೋರಣ, ಕಬ್ಬನ್ ತೋಂಡ ಎಲ್ಲ ಕಟ್ತಾ ಇರೋದು ಗಿಲ್ಲಿ ಅಂತ. ಗಿಲ್ಲಿ ಇಡೀ ಕರ್ನಾಟಕದಾದ್ಯಂತ ಫ್ಲೆಕ್ಸ್ಗಳು ಊರ್ಗೂ ಹಾಕವ್ರೆ. ಆದ್ರೆ ಇಲ್ಲಿ ಇರ್ಲಿಲ್ಲ. ಆದ್ರೆ ನಮ್ಮ ಅಭಿಮಾನ ನಾವು ಪಡಿಬೇಕಲ್ಲ ಸರ್. ನಮ್ಮೂರ ಅಭಿಮಾನಕ್ಕೆ ನಾವು ಋಣಿಯಾಗಿರ್ಬೇಕಲ್ವಾ? ಅದು ನಮ್ಮೂರ್ ಹುಡುಗ, ನಮ್ಮ ಸಂಬಂಧಿಕ ಹುಡುಗ, ಕೈ ಒಂದ್ ಕಡೆ. ಹಂಗಾಗಿ ಸ್ವಲ್ಪ ಅಭಿಮಾನ ಅದಕ್ಕೋಸ್ಕರ ಆತಂಕ. ನಮ್ಗೆ ಆತಂಕ ಯಾಕೆ ಸರ್? ಯಾಕೆ ಅಂದ್ರೆ ಈಗ ಏನೇನೋ ನಡೀತಾವಲ್ಲ ಸರ್. ಈಗ 55 ಲಕ್ಷ ಓಟ್ ಹಾಕಿದಾರಂತಲ್ಲ ಸರ್, ಯಾಕೆ ಸರ್? 60 ಹಾಕಿದ್ರು ಎಲ್ಲ ದುಡ್ಡು ಮುಂಚೆ ಏನೋ ನಡೀತಿಲ್ವಲ್ಲ ಸರ್ ಇವತ್ತು. ಅದು ಒಂದು ಭಯ ಇದೆ. ಅದೊಂದು ಭಯ ನಮ್ಗೆ ಈಗ ಸರ್. ಇವತ್ತು ಮೊನ್ನೆ ಏನು ಇರ್ಲಿಲ್ಲ. ಮೊನ್ನೆಯಿಂದ ಈಚೆಗೆ ಯಾರೋ ಏನೋ ಮಾತಾಡವ್ರೆ ಇವತ್ತು. ನಮ್ಗೆ ಇದು ದುಡ್ಡು ಬೇಡ, ಕಪ್ಪ ಸಾಕು, ಹಂಗೆ ಹಿಂಗೆ. ಅದರಿಂದ ನಮ್ಗೊಂದ್ ಸ್ವಲ್ಪ ಭಯ ಆಗಿ ದೇವರು ದಿಂಡ್ರು ಬರೋ ಅವ್ರ ಹಣದ ಮೊರ ಹೋಗವ್ರೆ. ನಾವು ದೇವರು ದಿಂಡ್ರ ದಯ ಮಾಡ್ತೇನೆ. ದೇವ್ರ ಮೊರ ಹೋಗ್ತಾ ಇದ್ದೀರಿ ಸರ್. ಈಗ ಸಂಕ್ರಾಂತಿಗೆ ಇಷ್ಟು ಜನ ಹೆಣ್ಮಕ್ಳುಗಳು ಗಂಡು ಮಕ್ಳುಗಳು ಸಂಭ್ರಮ, ಕೇಕ್ ಎಲ್ಲ ಕಟ್ ಮಾಡಿದ್ರು. ಇನ್ನು ಮುಂದ್ವರ್ಷಕ್ಕೆ ಬಂದ್ಬಿಡಿ ನೀವು ನೋಡ್ರೆ, ಇದಕ್ಕಿಂತ ಟ್ರಿಬಲ್ ಇರ್ತಾರೆ. ಈ ಸರಿ ಗಿಲ್ಲಿ ಅಂತ ವರ್ಷ ಬರ್ತಿದ್ರು. ಈ ಸರಿ ಇಲ್ಲ. ಅವರು ಈ ಸರಿ ಗಿಲ್ಲಿ ಇಲ್ಲ ಅಂದ್ರೆ ವರ್ಷಕ್ಕೆ ಊರೇ ಹಬ್ಬ. ಅಂದ್ರೆ ನೀವು ಮೂರಲ್ಲ ಒಂಥರ ಸೆಲೆಬ್ರಿಟಿಗಳ ತರ ಆಗ್ಬಿಟ್ಟಿದ್ದೀರಿ. ಅಂದ್ರೆ ಏನ್ ಸಾ, ಈಗ ಒಂದ್ ಹೇಳಿ ನಿಮ್ಗೆ, ಮೊನ್ನೆ ಎಂಪಿ ಗೆದ್ದು ಬಂದಂಗ ನಮ್ಗೆ ಅವ್ನ ಏನಾದ್ರು ಗೆದ್ದು ಬಂದ್ರೆ ನಮ್ಮೂರು. ನೀವುಗಳು ಒಂದ್ ರೀತಿ JP ಆದಂಗ ಆಗ್ಬಿಟ್ಟಿವಿ ಎಲ್ರು ಊರಲ್ಲೂ ಕೂಡ. ಎಲ್ಲ ಅಂದ್ರೆ ಏನ್ ಮಾಡಿ ಮಾಡ್ನೇಬೇಕಲ್ಲ ಸರ್. ಎಲ್ರು ಒಂಥರ ಸೆಲೆಬ್ರಿಟಿ ತರ, ಯಾರೇ ಬಂದ್ರು ಮಾತಾಡ್ತಾರೆ. ಊರು ಅಂದ್ರೆ ಮಾಡ್ನೇಬೇಕು ಸರ್. ನಮ್ಮ ಹುಡುಗ ಮಾತಾಡ್ಬೇಕು, ಮಾಡ್ನೇಬೇಕು. ಈಗ ಎಷ್ಟು ಜೊತೆ ಎತ್ತುಗಳು ಇವತ್ತು ಇತ್ತು ಸರ್? ಇವತ್ತು ಒಂದ್ 50 ಜೊತೆ. ಈಗ ಎಲ್ಲ ಇಷ್ಟೇನ ಇದ್ದಿದ್ದು? ಟ್ರಾಕ್ಟರ್ಗಳೆಲ್ಲ ಬಂದ್ಬಿಟ್ಟವೆ. ಹಿಂದೆ ಎಷ್ಟು ಇರ್ತಿದ್ವು ಸರ್ ನಿಮ್ಮ ಊರಲ್ಲಿ? ಹಿಂದೆ 400-500 ಕಂಡು ಇರ್ತಿದ್ವಿ
ಇರ್ತಿದ್ರು ಸರ್ 500 400 ಏರ್ಗಳಿರ್ತಿದ್ವು ಎತ್ತುಗಳು ಜೊತೆ. ಒಂದ್ ಮನೆಗೆ 2 ಏರು, ಒಂದೊಂದು 3 ಏರು. ಅಂದ್ರೆ ಇದು ಪೂರ್ತಿ ರೈತಾಪಿ ಕುಟುಂಬಗಳಿರುವಂತ ಊರಿದು. ಕುಟುಂಬ ಸರ್. ನಾನು ಯಾರು ನಿಜವಾಗ್ಲೂ ಈ ಒಂದ್ 8-10 ವರ್ಷದಿಂದ ಈಚೆಗೆ ಬೆಂಗಳೂರು ಅಂತ ಓದದ್ದು. ಆಚೆಗೆ ಮೊದ್ಲೇ ನಮ್ಮೂರ್ಲಿ 1,500 1,300 ಓಟು. ಈಗ ಬೆಂಗಳೂರಲ್ಲಿ ಒಂದು 600-700 ಓಟ. ಈ ಓಟು ಸುದ್ದಿನೇ ಬೇಡ ಸರ್, ಇದು ದೊಡ್ಡ ತಲೆನೋವು ಸುದ್ದಿ. ಅಂದ್ರೆ 400 ಹಸು ಎತ್ತುಗಳ ಜೊತೆ ಇರ್ತಿದ್ದೋ. ಅಂದ್ರೆ ಎಲ್ಲರೂ ಕೂಡ ರೈತರೇ, ಎಲ್ಲಾ ರೈತರೇ ಸರ್. ಒಂದ್ ಮನೆಯವರು ರೈತರೇ. ಈಗ ಅವ್ರ ಮನೇಲಿ 4 ಜೊತೆ ದನಗಳು ಇರ್ತಿದ್ದ. ಗಿಲ್ಲಿಯವ್ರ ಮೇಲೆ 4 ಜೊತೆ ಅಂದ್ರೆ 5 ಜನ ಅವ್ರ 4 ಜನ ಒಂದೊಂದು ಏರ್ ಮಡಗ್ತಿದ್ರು. 4 ಜನನು ಒಂದೊಂದು ಏರ್. ಈಗ ದನಗಳೇ ಇಲ್ಲ, ಈಗ ಯಾರು ಇಟ್ಕೊಂಡಿಲ್ಲ. ಎಲ್ಲಿ ಮೇಯಿಸಬೇಕಲ್ಲ ಸರ್. ಈಗ ಖರ್ಚು ಒಂದ್ ಏರ್ಗೆ ಕಡಿಮೆ ಅಂದ್ರು ಒಂದ್ ತಿಂಗಳಿಗೆ 10,000 ದಿಂದ 15,000 ಖರ್ಚು ಹಾಕ್ಬೇಕು. ಖರ್ಚೇ ಜಾಸ್ತಿ. ಈಗ ಅವೇನು ಈಗ ಆರಂಭ ಮಾಡುವಂಗಿಲ್ಲ, ಎಲ್ಲ ಟ್ರಾಕ್ಟರ್ ಅಲ್ಲೇ ಮಾಡಿಸ್ಬೇಕು. ಹಂಗಾಗಿ ಯಾರು ಅದಕ್ಕೆ ಇದು ಮಾಡೋದು ಆಸೆ ಪಡ್ತಿಲ್ಲ. ಯಾರೋ ಒಬ್ರು ಅಪರೂಪವಾಗಿ ಮಾತಾಡ್ಕೊಂಡು ಮೇಯಿಸ್ಬೇಕಲ್ಲ ಅಂತ ಮೇಯಿಸೋರು ಅಷ್ಟೇ. ಯಾರೋ ಒಬ್ರು ಮಾಡ್ತಾವ್ರ ಅಷ್ಟೇ. ಮಾಡೋರು ಈಗ ಒಂದು 50 ಜನರಿಗೆ ಅಷ್ಟೇ. 400 ಜನದಲ್ಲಿ ಇವತ್ತು ಎಷ್ಟು ಜನ ಸೇರಿದ್ರು ಸರ್ ಇಲ್ಲಿ ಅಂದಾಜು ನಿಮ್ಮ ಪ್ರಕಾರ? ಕಡಿಮೆ ಅಂದ್ರೆ 1,000 ಮೇಲೆ ಇದ್ರು ಸರ್. 1,000 ಜನ. ಎಷ್ಟು ಹಳ್ಳಿಗಳಲ್ಲಿ ಇಷ್ಟೊಂದು ಜನ ಸೇರಿದ, ಅದರಲ್ಲೂ ಹೆಣ್ಮಕ್ಳು, ಚಿಕ್ಕ ಮಕ್ಕಳು, ದೊಡ್ಡವರು ಎಲ್ಲರೂ ಕೂಡ ಇಷ್ಟು ಬರೋದೇ ತುಂಬಾ ರೇರು. ನಿಜವಾಗ್ಲೂ ಕೂಡ ನೀವು ಹೇಳ್ದಂಗೆ ಗೆಲ್ಲಿ ಅಂತಾನೆ ಒಂದ್ ರೀತಿ ಜನ ಸೇರಿದ್ದಾರೆ. ಗೆಲ್ಬೇಕು ಅಂತಲೇ ಮಾಡ್ತಾರ ಸರ್. ಗೆಲ್ಲಬೇಕು, ಅವನು ಬಡವ್ರ ಹುಡುಗ ಗೆಲ್ಬೇಕು ಅಂತ ನಾವ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ಏನ್ ನಮ್ ಬೇಡ, ದುಡ್ಡು ಇರೋರು ಆಡ್ಕೊಂಡವ್ರು ಹೆಂಗಾರು ಮಾಡ್ಕೊ ಹೋಗ್ಲಿ. ಅವ್ರೀಗ ಅಲ್ಲಿ ಏನೇನೋ ಮಾತಾಡಿ ಕತೆ ಆಡಿ ಅವರ ಮಾಡವ್ರೆ ಅಂದ್ರೆ ಅದು ನಮಗ್ ಬೇಡ. ನಮ್ಗೆ ದೇವ್ರ ದಯದಿಂದ ಗೆಲ್ಲಿ ಅನ್ನೋದೇ ಒಂದು ನಮ್ಮ ಲೆಕ್ಕಾಚಾರ. ಇವತ್ತು ಹೇಳ್ತಾ ಇದ್ರು, ಒಂದೇ ದಿನಕ್ಕೆ ನೋಡ್ತಿರೋರ್ಗೆ ಆಶ್ಚರ್ಯ ಆಗ್ಬೋದು, ಒಂದೇ ದಿನಕ್ಕೆ ಬೆಳಿಗ್ಗೆಯಿಂದ ಸಂಜೆ ಗಂಟೆ 500 ಜನ ಬಂದಿದ್ದಾರಂತ. ಅವ್ರ ಅಪ್ಪನಿಗೆ ಓಡಾಡಿ ಕಾಲು ನೋವು ಬಂದ್ಬಿಟ್ಟಿದ್ದಂಗೆ. ಕಾಲು ಕುಣಿಸ್ಕೊಡ್ತಾ ಇಲ್ಲ ಸರ್, ಚೇರ್ ಹಾಕಿ ಕುಣಿಸ್ಕೊಡ್ತಾ ಇಲ್ಲ ಪಾಯಗಳವ್ರ. ಅಲ್ಲ ಅವರೆಲ್ಲ ಬರೋಲ್ಲ ಸನ್ಮಾನಕ್ಕೆ ಸಾಲು ಹಾರ ತಗೋತಾವ್ರೆ. ಮಾಡ್ತಾರೆ ಅವ್ರಿಗೆ ಸದ್ಯಕ್ಕೆ ಅವ್ರು ಬಂದವ್ರಿಗೆ ಒಂದೊಂದು ಲೋಟ ಜ್ಯೂಸ್ ಕೊಡೋಕೆ ಆಯ್ತಾ ಇಲ್ಲ ಅವ್ರ ಕೈಲಿ. ಆಮೇಲೆ ಇವತ್ತು ಗಿಲ್ಲಿಯವರ ತಾಯಿ ಸವಿತಕ್ಕ ಎಲ್ರಿಗೂ ಬಂದವ್ರಿಗೆಲ್ಲ ಎಳ್ಳು ಇದೆಲ್ಲ ಕೊಡ್ತೀರಂತೆ, ಎಳ್ಳು ಬೀರು ಕೊಡ್ತೀರಂತೆ. ಎಷ್ಟು ಸುಮಾರು ಒಂದು 2-3 ಹಳ್ಳಿ ಸಂಪ್ರದಾಯ ಮಾಡಬೇಕು, ನಾವು ಮಾಡಬೇಕು. ಅಂದ್ರೆ ಹಳ್ಳಿ ಅವ್ರ ಮನೆಗೆ ಯಾರೇ ಹೋದ್ರು ಜ್ಯೂಸ್ ಕೊಡ್ತಾರಂತೆ, ಮತ್ತೆ ಏನಾದ್ರು ಕೊಡ್ತಾರೆ. ಈಗ ವಿಧಿ ಇಲ್ಲ ಸರ್, ಏನ್ ಮಾಡೋಕೆ ಆಯ್ತು. ಅವ್ರು ಘಾತಕ್ಕೆ ಹೋಗಿ ಅವ್ರು ಒಂದಷ್ಟಾಗ್ಲ ಭತ್ತ ನೆಟ್ಟವ್ರ ಸರ್, ಭತ್ತ ಕುಯ್ಕೋಕಾಯ್ತಿಲ್ಲ ಅವರು. ಅಲ್ಲೋಗಿ ಕುಯ್ತಿದಾಗ ಬಂದ್ಬಿಟ್ರೆ ಪುನಃ ಜನ ಅಂತ ಪಾಪ ಅವ್ರು ಗದ್ದೆ ಎಲ್ಲ ಹಿಂಗ್ ಉಳ್ಳೋಗದ ಭತ್ತ. ಈಗ ತುಮಕೂರಿಂದ ಯಾರೋ ಬಂದಿರು ಸನ್ಮಾನ ಮಾಡೋಕ್ಕೆ ಅಂತ, ಅವ್ರು ಬಾಗ್ಲ ಹಾಕೊಂಡಾಗಿರು, ಬೀಗ ಹಾಕೊಂಡು ಮತ್ತೆ ವಾಪಸ್ ಕರೆಸಿ ಸನ್ಮಾನ ಮಾಡಿ ಕಳ್ಸೂರು ಇಬ್ರಿಗೂ. ಬೆಳಗ್ಗೆ ಸರ್ ಯಾರೋ ಬೆಂಗಳೂರಿಂದ ಬಂದಿದ್ರಂತೆ, ಅವ್ರು ಮಗಳ ಮನ್ಗೆ ಹಾಲು ತಕ ಬಂದವ್ರೆ. ಹಾಲು ಏನ್ ಹಾಲು ಸರ್? ಎಮ್ಮೆ ಹಾಲು ಸರ್. ಪಾಪುಗೆ ಹಾಲು ತಕ ಬಂದವಳೆ. ಅಲ್ಲಿ ಅದ ತಗೋಗ್ ಮಡಗೋ ಅಷ್ಟ್ರಲ್ಲಿ ಇಂಚರಿ 2 ಕಾರ್ ಬಂದವ. ಓ, ಅಂದ್ರೆ ಈ ಮನೆ ಒಂದ್ ಮನೆಯಿಂದ ಒಂದ್ ಮನೆ ತಗೋ ಹೋಗಿ ಬರೋ ಅಷ್ಟ್ರಲ್ಲಿ 2-3 ಕಾರ್ಗಳು ಬಂದ್ಬಿಟ್ಟವು. ಪುನಃ ಪಾಪಕ್ಕೆ ಹಾಲು ಕೊಟ್ಬಿಟ್ಟು ಅದೇ ಗಾಡಿಲಿ ಓಡೋದು. ಅಂದ್ರೆ ಈಗ ಅವ್ರ ತಂದೆ ತಾಯಿ ಒಂದ್ ರೀತಿ ದೊಡ್ಡ ಸೆಲೆಬ್ರಿಟಿ ತರ ಆಗ್ಬಿಟ್ಟಾರ. ಕೇರ್ಪೇಟೆ ಕರ್ಕೋಗ್ರ ಸಾಮಾನ್ಯ ಕಾರಲ್ಲಿ ಅವರೇ ಬಂದು. ಕೇರ್ಪೇಟೆಗೆ ಏನಕ್ಕೆ ಕರ್ಕೋಗಿರ ಸರ್? ಸನ್ಮಾನ ಮಾಡ್ಬಿಟ್ಟು ಕಳಿಸೋರ ಒಂದ ಯಾವ್ದೋ ಸ್ಕೂಲ್ ಅವ್ರ ತಂದೆನಾ? ತಂದೆ ಅವ್ರ ಅಣ್ಣ ಇಬ್ಬರು. ಅವ್ರ ತಂದೆ ಮತ್ತೆ ಕರೆಕ್ಟ್ ಎಲ್ಲ ಕಡೆ ವೈರಲ್ ಆಗಿತ್ತು ಫೋಟೋ. ಅದು ಇಲ್ಲಿಂದ ಕರ್ಕೋಗಿ ಅಲ್ಲಿ ಸನ್ಮಾನ ಮಾಡಿ, ಕೇರ್ಪೇಟೆ ಕರ್ಕೋಗಿ ಅಲ್ಲಿ ಸನ್ಮಾನ ಮಾಡಿ ಪುನಃ ಅವರೇ ಕಾರ್ ತಂದು ಮನೆ ಬಿಟ್ಟು. ಸರ್ ಇದು ಎಂತ ಅಭಿಮಾನ ಸರ್ ಇದು, ನಿಜವಾಗ್ಲೂ ಕೂಡ ಈಗಿನ ಕಾಲದಲ್ಲಿ. ಅದೇನ್ ಮಾಡವನೆ ಏನ್ ಮಟ್ಟವನೆ ಎಲ್ಲ ಗೊತ್ತಿಲ್ಲ ಸರ್. ಯಾರು ಏನ್ ಇನ್ನೂ ₹1 ಯಾರಿಗೂ ಆಪಾಪ ಅವಂದೇ ಹೊಟ್ಟೆ ಪಾಟ್ ಪಡಿತಾವನೆ. ಬೇರೆಯವ್ರು ಕೊಡೋದೇನು ಇಷ್ಟು ಅಭಿಮಾನ ಅದೇ ಅಂದ್ರೆ ಜನಗಳಿಗೆ ಇದೇ ಇರ್ಬೇಕಲ್ವಾ ನಿಜವಾದ ಅಭಿಮಾನ ಅಂದ್ರೆ? ಅವರು ಸಾಕಾರವೇ ಸಾಕು. ನಿಜವಾದ ಅಭಿಮಾನ ಅಂದ್ರೆ ಇದೇ ಇರ್ಬೇಕು ಅನ್ಸುತ್ತೆ. ಅಂದ್ರೆ ನಿಮ್ಮೂರಲ್ಲಿ ಯಾರೇ ಬಂದು ಮೈಕ್ ಹಿಡಿದ್ರು ಕೂಡ ಏನೇನಾದ್ರು ಒಂದೊಂದು ಸುದ್ದಿ ಹೇಳ್ತಾ ಇರ್ತಾರಲ್ಲ ಸರ್? ಅದು ಸಹಜವಾಗಿ ನಡೆದೋಗೋದಲ್ಲ ಸರ್, ಇಲ್ಲಿಂದ ಬಂದ್ಬಿಟ್ಟದ ಅದು. ಈಗ ಅವ್ರ ಅಪ್ಪ ಪಾಪ ನಾನು ಹೇಳಿಲ್ವಾ, ಇಲ್ಲಿವರೆಗೂ ಸೈಕಲ್ನೇ ಹೊಡಿತಿದ್ದ ಅವನು. ಮಳವಳ್ಳಿ ಸಂತೆಗೆ, ಕಿರ್ಗಾವ್ ಸಂತೆಗೆ ಸೈಕಲ್ನೇ ಹೊಡ್ಕೊಬೇಕು. ಸಂತೆಗಳಿಗೆಲ್ಲ ಅವರು ಸೈಕಲಲ್ಲಿ ಹೋಗ್ತಿದ್ದು. ಕೆಲವು ಟೈಮಲ್ಲಿ ನಡ್ಕೊಂಡು ಹೊಂಟವ್ರ. ನಡ್ಕೊಂಡೆ ಹೋಗ್ತಿರ? ನಡ್ಕೊಂಡೆ ಹೊಂಟವ್ರ. ಬೆಳಗ್ಗೆ 5 ಗಂಟೆಗೆ ಎದ್ದು ಇನ್ನು ಯಾವನು ಕಾಯಕಾವಲ್ಲ, ಸೈಕಲ್ ಮರಿಗಳು ಹಾಕೋಕೋವಲ್ಲ ಅಂದ್ಬಿಟ್ಟು ಹಿಡ್ಕೊಂಡು ಸುಮ್ಮನೆ ನಡ್ಕೊಂಡೆ ಹೊಂಟವ್ರ ಅವ್ರು. ಅಲ್ಲಿ ವ್ಯಾಪಾರ ಮಾಡಿ ವ್ಯವಹಾರ ಮಾಡಿ ಈ ಮಟ್ಟಕ್ಕೆ ಇವತ್ತು ಇಲ್ಲಿಗೆ ಬಂದದ. ಆ ಮಗ ಹುಟ್ಟು ಅವ್ರಿಗೊಂದು ಸ್ವಲ್ಪ ಇವತ್ತು ಏನೋ ಸ್ವಲ್ಪ ಸಹಾಯ ಆಗ್ತದೆ. ಈಗ ಒಂದು ಸ್ಕೂಟರ್ ತಗೊಟ್ಟವ್ರೆ. ಈಗ ಓಡಾಡ್ತವ್ರೆ. ಸರ್ ಈಗ ನೀವು ಊರವರು, ನಿಜವಾಗ್ಲೂ ಕೂಡ ನೀವು ಒಂದು 2-3 ವಿಡಿಯೋದಲ್ಲಿ ಚೆನ್ನಾಗಿ ಮಾತಾಡಿದ್ರಿ. ಈ ಗಿಲ್ಲಿ ಅಂತಂದರೆ ಇಡೀ ಊರೆಲ್ಲ ಒಂಥರ ಖುಷಿ ಎಲ್ರಿಗೂ ಕೂಡ. ಹೌದಲ್ಲ ಸರ್, ನಮ್ಮ ಹುಡುಗ ಅಂದ್ಮೇಲೆ ಖುಷಿ. ಈಗ ನಮ್ಮ ಪಕ್ಕದೂರವರೇ ಆಗಲಿ ನೋಡಿ, ನೋಡಿ ಆ ಪಾಪ ಅವರು ಬಂದಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅಣ್ಣಪುರದವರು ನೋಡಿ, ಇವರು ಕಲರಪುರದವರು, ಬಾಮ ಇಲ್ಲಿಗೆ
ಇವ್ರಿಗೆಲ್ಲ ಗೊತ್ತು ಸರ್ ಅವರು. ಹಾಂ ಹಾಂ ಇವ್ರ ಜೊತೆಲೆ ಓಡಾಡ್ತಿದ್ದಂತ ಹುಡುಗ ಅವನು, ನೋಡಿರುವಂಥವ್ರು ಎಲ್ಲರೂ ಅಂತ ಹುಡುಗನೆ, ಜೊತೆಲೆ ಮಾತಾಡ್ತಿದ್ದಂತ ಹುಡುಗನೆ, ಎಲ್ಲ ಒಂಥರ ಸೋಷಿಯಲ್ ಆಗಿರ್ತಿದ್ದ. ಆಮೇಲೆ ಅಲ್ಲೇನಾರ ಅವ್ನ ಕಾರ್ ಹೋಯ್ತಾರೆ ನಿಲ್ಸ್ಬಿಟ್ಟು ಮಾವ ಅಣ್ಣ ಏನ್ ಆಗ್ಬೇಕು ಅದ್ ಮಾತಾಡ್ಸ್ಕೊಂಡು ಹೋಯ್ತಾನೆ. ಎಲ್ಲೇ ಹೋಗ್ತೀರಿ ಯಾರ ಕಂಡ್ರು ನಿಂತು ಮಾತಾಡಿಸ್ತಾನೆ, ಮಾತಾಡ್ಬಿಟ್ಟು ಹೋಯ್ತಾನೆ. ಅದು ಒಂದು ಒಳ್ಳೆ ಗುಣ ಅಲ್ವಾ? ಯಾಕಂದ್ರೆ ಎಷ್ಟೇ ಬೆಳೆದ್ರು ಕೂಡ ನಾನು ಅದು ತೋರಿಸ್ಬಾರ್ದು. ಇದ್ ಮಾಡ್ತಾರೆ ಈ ಸರ್ಕಲ್ ಏನ್ ನಿಲ್ಸ್ಬೇಡ, ಬಂದೇಟ್ಗೆ ಗ್ಲಾಸ್ ಮ್ಯಾಕ್ ಕೇಳ್ಕೋದು ಇದ್ ಮಾಡೋದು ಮಾಡ್ತಾರೆ. ಅವ್ನ ಹಂಗಲ್ಲ, ಈಗ ನಾವೇನಾರು ಸಿಂಗಲ್ ಹೋಯ್ತಿದ್ರೆ ಮಾವ ಬೆಂಗ್ಳೂರ್ಗೆ ಹೋಯ್ತೇನೆ, ಇಲ್ದಾರೆ ಊರಿಗೆ ಬರ್ತೇವನಿ ಮಾವ ಅಂತ. ಎತ್ತಿನ ಬರುವಾಗ ಊರಿಗೆ ಬರ್ತೇವನಿ ಅಂತಾನೆ, ಎತ್ತಿಂದ ಹೋಗ್ಬೇಕಾದ್ರೆ ಬೆಂಗ್ಳೂರ್ಗೆ ಹೋಯ್ತೇವನಿ ಕಣ್ಣ. ಅವಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಇಂಥ ಒಂದು ಸೆಲೆಬ್ರಿಟಿ. ಈಗ ಬಂದು ಏನೋ ಈಗ ಅವ್ರು ಏನು ಕೊಡೋದು ಬೇಡ ನಮ್ಗೆ, ಮಾತಾಡಿಸ್ತಾರೆ ಅಂದ್ರೆ ಖುಷಿ ಅಂತಾನೆ ಅದು. ಆಯ್ತು ಸರ್, ಒಳ್ಳೇದಾಗ್ಲಿ. ನಿಜವಾಗ್ಲೂ ಕೂಡ ನೀವು ಈ ಊರಲ್ಲಿ ಇಂಥ ಒಬ್ಬ ಕಲಾವಿದನ ಪಡೆದಿರೋದು ಬಹಳ ಖುಷಿ ಆಗುತ್ತೆ. ಬಹಳ ಅದೃಷ್ಟ ಸರ್ ನಮ್ದು, ಅದೃಷ್ಟ ನಮ್ದು. ಯಾಕಂದ್ರೆ ಈ ಒಬ್ಬ ಈಗ ಜನಗಳು ನಮ್ಸಕ್ಕೋಸ್ಕರ ಪ್ರೀತಿ ಪಡಿಕೋಸ್ಕರ ಏನೇನೆಲ್ಲ ಮಾಡ್ತಾರೆ, ಅದ್ರ ಏನು ಇಲ್ಲದೆ ಇಷ್ಟು ಜನ ಪ್ರೀತಿ ಕೊಡ್ತಾವ್ರೆ. ಸಾವಿರಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ದಿನೇ ಹಿಂಗಿರಿದ್ರೆ ನಿಜವಾಗ್ಲೂ ಕೂಡ ಅದೃಷ್ಟ. ಯಾವ ಅಭಿಮಾನಕ್ಕೆ ಮಾಡ್ತಾವ್ರೆ ಅಂತ ನಮ್ಗೆ ಗೊತ್ತಿಲ್ಲ ಸರ್. ಇಷ್ಟು ಕಾರು, ಇಷ್ಟು ಸ್ಕೂಟರ್ಗಳು, ಆಟೋಗಳು, ಏನ್ ದಿನ ಹುಡುಗರು. ಆಮೇಲೆ ಅವ್ರ ಮನೆ ಕೇಳ್ಕೊ ಬರೋರು ಎಷ್ಟು ಜನ ಈಗ ಗಾಡಿಲಿ ಅವ್ರ ಮನೆಯವ್ರಿಗೆ ಮಾತಾಡಿಸ್ತಾನೆ, ಮನೆ ಕೇಳ್ಕೊಂಡು ಹೋಗೋರು ಎಷ್ಟು ಜನ ಅವ್ರೆ ಅಂದ್ರೆ ಒಂದು ಕಡಿಮೆ ಅಂದ್ರು ಒಂದು 10,000 ಜನ ಬರ್ತಾರ ಸರ್. ಬಂದವ್ರಿಗೆ ಎಲ್ಲರೂ ಮಾತಾಡಿಸ್ತಾರ ಅವ್ರ ತಂದೆ ತಾಯಿ. ಎಲ್ಲಿ ಹೋದಾರ ಅವ್ರಿಗೆ ಗಟ್ಟಿ ಬಿಟ್ಟೆ ಹೋಯ್ತಾ ಇಲ್ಲ, ಅವ್ರ ಗೇಮ್ಗಳನ್ನ ಬಿಟ್ಬಿಟ್ಟವ್ರು ಈಗ. ಮಾತಾಡ್ಸ್ಕೊಂಡು ನಿನ್ನ ಸೋಮವಾರ ಗಂಟೆ ಮಾತಾಡಿಸ್ಲೇಬೇಕಲ್ಲ ಮನೆ ತಕ್ಕ ಬಂದವ್ರು. ಓಕೆ ಹಂಗಾಗಿ ಮಾತಾಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಯಾಕೆ ಹೊಡಿದು ಇವತ್ತು ಹೊಡೆದ್ರೆ ಏನು ಪ್ರಯೋಜನ ಪಾಪ. ಸಾಕು, ಹಂಗೆ ತುಂಬ್ಕೊಂಬಂದ್ರೆ ಸಾಕು. ಬಾ ನೋಡಿ ನಿಧಾನ ಒಬ್ಬರಿ ಒಳಗೆ ಬರ್ತಾವ. ಹಿಂಗೆ ಹೋಗಿ ನಿಂತ್ಕೊಂಡ್ರೆ ಬರ್ತಾವ ಇಲ್ಲಿ